ನಿನ್ನೆ ಆಗಿರ್ತಕ್ಕಂಥದ್ದು ಅವರು ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಅದನ್ನು ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಹೋಗಿ ಅವರು ಕೆಳಗಡೆ ಬಿದ್ದಿದೆ ಬಸ್ಸು. ಇಲ್ಲದೆ ಹೋದರೆ ಬಹುಶಃ ಟೆರರಿಸ್ಟ್ಗಳು ಅವ್ರ ಮೇಲೆ ಫೈರ್ ಮಾಡ್ತಿದ್ರು ಅಥವಾ ಸಾಯಿಸ್ತಾ ಇದ್ರು, ಏನು ಗೊತ್ತಿಲ್ಲ. ಆದರೆ ಅದನ್ನು ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಬಸ್ಸು ಕೆಳಗಡೆ ಬಿದ್ದು ಸತ್ತಿದ್ದಾರೆ. ಇದು ದುರದೃಷ್ಟಕರ. ಅದು ಕೂಡ ನಿನ್ನೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿದೆ ಅಂತೇಳಿ ಕಾಣಿಸುತ್ತೆ. ಅಂದರೆ ಝೀರೋ ಟೆರರ್ ಅಟ್ಯಾಕ್ ಆಗಿದೆ 10 ವರ್ಷದಲ್ಲಿ ಅನ್ನುವಂಥ ಹೇಳಿಕೆಯನ್ನು ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ನಿನ್ನೆ ಖರ್ಗೆ ಅವರು ಕೂಡ, ರಾಹುಲ್ ಗಾಂಧಿ ಅವರು ಕೂಡ ಇದನ್ನು ಇಲ್ಲ, ಅವರು ಕಳೆದ 10 ವರ್ಷದಿಂದ ನಾವು ಜಮ್ಮು ಆ್ಯಂಡ್ ಕಾಶ್ಮೀರವನ್ನು ಸುರಕ್ಷಿತ ಪ್ರದೇಶ ಮಾಡಿದ್ದೇವೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ರು. ಯಾವ ಟೆರರಿಸ್ಟ್ ಅಟ್ಯಾಕ್ ಇಲ್ಲ ಮತ್ತು ಯಾವುದೇ ಮಿಲಿಟರಿ ಆಪರೇಷನ್ಸ್ ಇಲ್ಲ, ಭಾಳ ಶಾಂತಿಯಿಂದ ಇದೆ ಹಾಗೆ ಅಂತೇಳಿ ಹೇಳ್ತಾ ಇದ್ರು. ಅದು ಈಗ ಅದು ಬೇರೆ ರೀತಿಯಲ್ಲಿ ಆಗಿದೆ. ಮತ್ತೆ ಟೆರರಿಸ್ಟ್ಗಳು ಅವರ ಆ್ಯಕ್ಟಿವಿಟೀಸನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಇದರಿಂದನೇ ಕಾಣಿಸುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಕ್ರಮ ತಗೋಬೇಕಾಗುತ್ತೆ. ಅದು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.